ನೀವು ಯಾವ ಟೀಮ್ಗಾದರೂ ಸಪೋರ್ಟ್ ಮಾಡಿ, ಯಾವ ಟೀಮ್ಗಾದರೂ ಫೇವ್ರೆಟ್ ಫ್ಯಾನ್ ಆಗಿರಿ, ಅಂಥ ದೊಡ್ಡ ಕ್ರಿಕೆಟ್ ಫ್ಯಾನ್ ಆಗಿರಿ, ಏನೇ ಆಗಿರಿ, ಬಟ್ ಈ ಒಂದು ಸ್ಟಾಟ್ಸ್ನ ನೋಡಿಬಿಟ್ರೆ ಹೇಳ್ತಾ ಇದ್ದೀನಿ 100% ನಿಮಗೆ ಅರ್ಟ್ ಆಗೋದಂತೂ ಕನ್ಫರ್ಮ್. ನಿಮಗೆ ಈ ಲೆವೆಲ್ಗೆ ಅರ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಈ ಒಂದು ಟೀಮು ಲಾಸ್ಟ್ 3-4 ಸೀಸನ್ಗಳಿಂದ ಫೈನಲ್ಸ್ಗೆ ಬಂದಿದ್ದಾರೆ, ಬಟ್ ಒಂದು ಕೂಡ ಕಪ್ ಗೆಲ್ಲಕ್ಕಾಗಿಲ್ಲ. ಅಲ್ಲಿರೋ ಟೀಮ್ ಪ್ಲೇಯರ್ಸ್ಗೆ ಯಾವ ಲೆವೆಲ್ಗೆ ಹರ್ಟ್ ಆಗಿರ್ಬೋದು, ಯಾವ ಲೆವೆಲ್ಗೆ ಆರ್ಟ್ ಬ್ರೋಕನ್ ಆಗಿರ್ಬೋದು ಅಂತ ಹೇಳಿದ್ರೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಮಗ. ಇವತ್ತೇನಾದರೂ ಆರ್ ಸಿ ಬಿ ವರ್ಸಸ್ ಡಿ ಸಿ, ನಮ್ಮ ಆರ್ ಸಿ ಬಿ ವುಮೆನ್ಸ್ ಏನಾದರೂ ಮತ್ತೆ ಡಿ ಸಿಗೆ ಹರ್ಟ್ ಮಾಡಿದ್ರೆ ಹೇಳ್ತಾ ಇದ್ದೀನಿ ಚಾನ್ಸೇ ಇಲ್ಲ. ಆ ಒಂದು ಗಾಯನ ಹೀಲ್ ಮಾಡ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತೀನಿ. ಆ ಲೆವೆಲ್ಗೆ ಆಗಿಬಿಡ್ತಾರೆ. ಇಲ್ಲಿ ಸ್ಟಾಟ್ಸ್ ನೋಡಿ. ಫಸ್ಟು 2023 ಎಮ್ ಐ ವರ್ಸಸ್ ಡಿ ಸಿ, ಈ ಒಂದು ಮ್ಯಾಚಲ್ಲಿ ಎಮ್ ಐ ಗೆಲ್ತಾರೆ, ಮತ್ತೆ ಫೈನಲ್ಸ್ಗೆ ಬರ್ತಾರೆ 24 ಮತ್ತೆ ಕಮ್ ಬ್ಯಾಕ್ ಮಾಡೋದಂತ. ಬಟ್ ಆರ್ ಸಿ ಬಿ ಬಿಟ್ಕೊಡಲ್ಲ, ಆರ್ ಸಿ ಬಿ ಕೂಡ ಗೆಲ್ತಾರೆ. ಆ್ಯಂಡ್ 25 ಎಮ್ ಐ ಮತ್ತೆ ಸೋಲಿಸ್ತಾರೆ ಡಿ ಸಿನ. 3 ವರ್ಷ ಡಮಾರ್ ಆಯಿತು ಅಲ್ಲಿಗೆ. ಮತ್ತೆ ಇವಾಗ 26 ಫೈನಲ್ಸ್ಗೆ ಬಂದಿದ್ದಾರೆ. ಬಟ್ ನಮ್ಮ ಆರ್ ಸಿ ಬಿ ವುಮೆನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಅಂತೂ ಬರ್ತಾ ಇದೆ. ಡಿ ಸಿ ಕೂಡ ಲಾಸ್ಟ್ ಮ್ಯಾಚ್ ಗುಜರಾತ್ ಜೈಂಟ್ಸ್ ವಿರುದ್ಧ ಗೆದ್ದುಬಿಟ್ಟು ಒಳ್ಳೆ ಫೈಟಲ್ಲಿ ಬಂದಿದ್ದಾರೆ, ಬಟ್ ಡಾಮಿನೇಟ್ ಮಾಡೋದು ಆ್ಯಕ್ಚುಲಿ ಗುಜರಾತ್ ಜೈಂಟ್ಸ್ ವಿರುದ್ಧ. ಬಟ್ ಇವಾಗ ಫೈನಲ್ಗೆ ಬಂದಿದ್ದಾರೆ, ಗೊತ್ತಿಲ್ಲ ಇಲ್ಲಿ ಏನಾಗುತ್ತೆ ಅಂತ. ಬಟ್ ಇವತ್ತು ಕೂಡ ಸೋತ್ರೆ ಮಗ ಡಿ ಸಿ ಸೀರಿಯಸ್ಲಿ ಲತ್ತೆ ಟೀಮ್ ಅಂತಲೇ ಹೇಳ್ಬೋದು. ಬಟ್ 3 ಸೀಸನ್ಗಳಿಂದ ಮೆಗ್ಲನಿನ್ ಅವರು ಲೀಡ್ ಮಾಡ್ತಾ ಇದ್ದು ಡೆಲ್ಲಿ ಕ್ಯಾಪಿಟಲ್ಸ್ನ. 3 ಸೀಸನ್ ಕೂಡ ಸೋತಿದ್ರೆ. ಇವಾಗ ರೋಡ್ರಿಗಸ್ ಬಂದಿರೋದು ಕ್ಯಾಪ್ಟನ್ಸಿಯಲ್ಲಿ ಮುಂದೆ ತೊಗೊಂಡು ಹೋಗ್ತಾ ಇದ್ದಾರೆ. ನೋಡಬೇಕು ಈ ಒಂದು ಸೀರೀಸ್ ಏನಾದರೂ ಚೇಂಜಸ್ ಆಗುತ್ತಾ, ಆ ಒಂದು ಸ್ಟಾಟ್ಸ್ ಎಲ್ಲ ಚೇಂಜಸ್ ಆಗುತ್ತಾ ಅಂತ, ಗಾಡ್ಸ್ ಪ್ಲಾನ್ ಏನಾದರೂ ಈ ಕಡೆ ಇದೆಯಾ ಅಂತ. ಬಟ್ ನಾವು ಆರ್ ಸಿ ಬಿ ಫ್ಯಾನ್ಸ್ ಆಗಿರಂದ್ರೆ ಆರ್ ಸಿ ಬಿಗೆ ಸಪೋರ್ಟ್ ಮಾಡೋದು. ಸೊ ಇಬ್ರದ್ದು ಪ್ಲೇಯಿಂಗ್ 11 ಬಗ್ಗೆ ಮಾತಾಡೋದಾದರೆ, ಇಬ್ಬರು 2 ಟೀಮಲ್ಲೂ ಒಳ್ಳೆ ಫಾರ್ಮಲ್ಲಿದ್ದಾರೆ ಎಲ್ಲ ಪ್ಲೇಯರ್ಸು. ಬಟ್ ಆರ್ ಸಿ ಬಿ ಟೀಮಲ್ಲಿ ಗ್ರೇಸ್ ಹ್ಯಾರಿಸ್ ಅವರು ಫಾರ್ಮ್ ಆನಿಲ್ಲ ಮಗ. ಸ್ಟಾರ್ಟಿಂಗ್ ಲೀಗ್ ಮ್ಯಾಚಸಲ್ಲಿ ಒಂದು 2-3 ಮ್ಯಾಚ್ ಹೊಡೆದ್ರು, ಆಮೇಲಂತೂ ಫಾರ್ಮ್ಗೆ ಬರ್ತಾರ. ಸ್ಮೃತಿ ಮನ ಅಂತೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಆ್ಯಂಡ್ ಗೌರ್ಜಿಯಾ ಹೋಲ್ ಅವರು ಚೆನ್ನಾಗಿ ಆಡ್ತಾರೆ. ರಾಧಾ ಯಾದವ್ ಓಕೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ರಿಚಾ ಘೋಷ್ ಕಡೆಯಿಂದನೂ ಪರ್ಫಾರ್ಮೆನ್ಸ್ ಬರಬೇಕು. ಮತ್ತು ನಡನ್ ಡಿ ಕ್ಲಾರ್ಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಆ್ಯಂಡ್ ಅರುಣತಿ ರೆಡ್ಡಿ ಓಕೆ. ಆ್ಯಂಡ್ ಸಯಾಲಿ ಸದ್ಗೆರೆ ಅವರು ಕೂಡ ಸಕ್ಕತ್ತಾಗಿ ಪರ್ಫಾರ್ಮ್ ಮಾಡ್ತಾರೆ. ಮತ್ತು ಶ್ರೇಯಾಂಕಾ ಪಟೇಲ್ ಚಾನ್ಸ್ ಎಲ್ಲ ಆಗಿರು ಸಕ್ಕತ್ತಾಗಿ ಪರ್ಫಾರ್ಮ್ ಮಾಡ್ತಾರೆ, ನಮ್ಮ ಟಗರು ಪುಟ್ಟಿ ಕರ್ನಾಟಕದವರು. ಆ್ಯಂಡ್ ಪೂಜಾ ವಸ್ತಾಕರ್ ಓಕೆ. ಲಾರಾ ಬೆಲ್ ಬಗ್ಗೆ ಮಾತಾಡೋಂಗೆಲ್ಲ ಎವ್ರಿ ಮ್ಯಾಚ್ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಇದು ಆರ್ ಸಿ ಬಿದು ಲಾಸ್ಟ್ ಮ್ಯಾಚು. ಪ್ಲೇಯಿಂಗ್ 11 ಆಲ್ಮೋಸ್ಟ್ ಇದೆ, ಸೇಮ್ ಇರುತ್ತೆ, ಯಾವುದೇ ಥರ ಚೇಂಜಸ್ ಇರೋಲ್ಲ. ಆ್ಯಂಡ್ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ 11 ಬಗ್ಗೆ ಮಾತಾಡೋದಾದರೆ ಎಲ್ಲಿ ಶಫಾಲಿ ವರ್ಮಾ, ಹೋಲ್ವರ್ಟ್ ಆ್ಯಂಡ್ ರೋಡ್ರಿಗಸ್, ಕಪ್ ಆ್ಯಂಡ್ ನಿಖಿಲ್ ಪ್ರಸಾದ್, ಚಿನೇಲಿ ಎನ್ರಿ ಆ್ಯಂಡ್ ಸ್ನೇಹ ರಾಣಾ, ಮಿನು ಮನಿ, ನಲ್ಲಾಪು ರೆಡ್ಡಿ, ಚರಣಿ, ನಂದಿನಿ ಶರ್ಮಾ. ಇದು ಅವ್ರದ್ದು ಪ್ಲೇಯಿಂಗ್ 11 ಅಂತಲೇ ಹೇಳ್ಬೋದು. ಬಟ್ ಈ ಒಂದು ಪ್ಲೇಯಿಂಗ್ 11ನಲ್ಲಿ ಲಾಸ್ಟ್ ಮ್ಯಾಚು ಗುಜರಾತ್ ಜೈಂಟ್ಸ್ ವಿರುದ್ಧ ಆಡಿದಾಗ ಟಾಪ್ ಆರ್ಡರ್ ಸಕ್ಕತ್ತಾಗಿ ಡಾಮಿನೇಟ್ ಮಾಡಿದರೆ ಗುಜರಾತ್ ಜೈಂಟ್ಸ್ ವಿರುದ್ಧ. ಅದಕ್ಕೋಸ್ಕರ ಇವಾಗ ಫೈನಲ್ಸ್ಗೆ ಬಂದಿದ್ದಾರೆ. ಬಟ್ ಗೊತ್ತಿಲ್ಲ ಮಗ, ಏನು ಬೇಕಿರೋ ಆಗ್ಬೋದು ಇವತ್ತಿನ ಮ್ಯಾಚಲ್ಲಿ. ಬಟ್ ಆರ್ ಸಿ ಬಿ ವುಮೆನ್ಸ್ ಅಂತೂ ಸಕ್ಕತ್ತಾಗಿದ್ದಾರೆ. ಎಲ್ಲರ ಕಡೆಯಿಂದ ಪರ್ಫಾರ್ಮೆನ್ಸ್ ಅಂತೂ ಬರ್ತಾ ಇದೆ. ಇವತ್ತೇನಾದ್ರು ಚೇಂಜಸ್ ಆಗುತ್ತಾ ಡೆಲ್ಲಿ ಕ್ಯಾಪಿಟಲ್ಸ್ ರಕ್ಕಂತ ನೋಡಬೇಕಾಗಿದೆ. ಬಟ್ ನಮ್ಮ ಆರ್ ಸಿ ಬಿ ಬಿಟ್ಕೊಡೋಂಗೆ ಇಲ್ಲ. ಈ ಒಂದು ಪ್ರೀಮಿಯರ್ ಲೀಗಲ್ಲಿ, ವುಮೆನ್ಸ್ ಪ್ರೀಮಿಯರ್ ಲೀಗಲ್ಲಿ ಸೆಕೆಂಡ್ ಟೈಮ್ ಫೈನಲ್ಸ್ಗೆ ಬಂದಿರೋದು. ಫಸ್ಟ್ ಟೈಮ್ ಡೆಲ್ಲಿ ಕ್ಯಾಪಿಟಲ್ಸ್ನ ಸೋತಿದ್ದಾರೆ. ಇವತ್ತೇನಾದರೂ ಡೆಲ್ಲಿ ಕ್ಯಾಪಿಟಲ್ಸ್ ಸೋತ್ರೆ ಯಾವ ಥರ ಪ್ಯಾಟರ್ನ್ ಇರುತ್ತೆ ಅಂತ ಹೇಳಿದ್ರೆ, 23 ಎಮ್ ಐ ವಿರುದ್ಧ ಸೋತರು, 24 ನಮ್ಮ ಆರ್ ಸಿ ಬಿ ವಿರುದ್ಧ ಸೋತರು, ಆ್ಯಂಡ್ 25 ಮತ್ತೆ ಎಮ್ ಐ ವಿರುದ್ಧ ಸೋತರು. ಸೊ 26 ನಮ್ಮ ಆರ್ ಸಿ ಬಿ ಅಗೇನೆಸ್ಟ್ ಸೋತ್ಬಿಟ್ರೆ ಸಕ್ಕತ್ತಾಗಿರುತ್ತೆ ಪ್ಯಾಟರ್ನು. ಬಟ್ ನಮಗೇನು ಖುಷಿ ಆಗ್ಬೋದು. ಬಟ್ ಆ ಒಂದು ಟೀಮಲ್ಲಿರೋ ಪ್ಲೇಯರ್ಸ್ಗಳಿಗೆ ಹೇಳೋಕ್ಕಾಗಲ್ಲ, ಆ ಲೆವೆಲ್ಗೆ ಪೇಯ್ನ್ ಇರುತ್ತೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಅಂತ ಕಾಮೆಂಟ್ ಮಾಡಿ. ಸೊ ನನ್ನ ಪ್ರಕಾರ ಆರ್ ಸಿ ಬಿನೇ ಗೆಲ್ತಾರೆ ಮಗ, ಎಲ್ಲ ಒಳ್ಳೆ ಫಾರ್ಮಲ್ಲಿದ್ದಾರೆ. ಬಟ್ ಆರ್ ಸಿ ಬಿಗೆ ಒಳ್ಳೆ ಸ್ಟಾರ್ಟ್ ಬೇಕು ಬ್ಯಾಟಿಂಗಲ್ಲಿ. ಗ್ರೇಸ್ ಹ್ಯಾರಿಸ್ ಸ್ವಲ್ಪ ನಿಂತ್ಕೊಂಡು ಆಡಿದ್ರೆ, ಅವ್ರ ಕಡೆಯಿಂದ ಯಾವ ಥರ ಅವರು ನ್ಯಾಚುರಲ್ ಬ್ಯಾಟಿಂಗ್ ಇದೆಯೋ ಆ ಒಂದು ಡಾಮಿನೇಟ್ ಲೆವೆಲ್ನ ಏನಾದರೂ ತೋರಿಸಿದ್ರೆ 100% ಆರ್ ಸಿ ಬಿ ಈ ಒಂದು ಮ್ಯಾಚ್ನ ಗೆಲ್ತಾರೆ. ಸೊ ನೋಡೋದು ಆಕ್ಷನ್ ರೆಡಿ ಆಗಿದೆ, ಕೌಂಟ್ ಡೌನ್ ಎಲ್ಲ ಸ್ಟಾರ್ಟ್ ಆಗಿದೆ. ನಿಮಗೆ ಯಾರು ಏನು ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ ಮಗ, ಹೋಗಿ ಜಾಯ್ನ್ ಆದರೆ ಪ್ರತಿಯೊಂದು ಅಪ್ಡೇಟ್ ಸಿಗ್ತಾ ಇರುತ್ತೆ. ಸಿ ಬಾಯ್ಸ್.